ಅಣ್ಣ ಮೊಬೈಲ್ ಸೀದಾ ಬಾಯ್ ಚೂರಿಂದ ಮೊಬೈಲ್ ಸರ್ ಸರ್ ನಿತಿನ ರಾಘು ಅವ್ರನ್ನ ಲೆಫ್ಟ್ ಸರ್ ಸ್ವಲ್ಪ ಒಳಗಡೆ ಬನ್ನಿ ಸರ್ ಸರ್ ಒಂಚೂರು ಹಿಂದೆ ಬನ್ನಿ ಸರ್ ಸಂದೀಪ ಹಿಂದೆ ಬರೋ ನಾನು ಕಾಲ ಹತ್ರ ಕೂತ್ಕೊಡ್ತೀನಿ ಅಷ್ಟೇ ಆನೆ ಕಾಲ ಕಪ್ಪಾನೆ ಸಚಿನ್ ಅಂದ್ಬಿಟ್ಟು ಸೈಡ್ ಬನ್ನಿ ಸರ್ ಹೌದು ನಿಮಗೆ ವಯಸ್ಸಾಗೈತೆ ಅಂತ ಹೇಳೋದಲ್ಲ ನಾನು ಹುಡುಗನಿಂದ ಹೆಂಗೆ ಐತೆ 12 ವರ್ಷದಿಂದ ಆನೆ ಚೆಕ್ ಮಾಡಿಸ್ತಾರಲ್ಲ ಆನೆ ನೋಡ್ತೀನಿ ಏನು ನೋಡ್ಬೇಕಪ್ಪ ಸರ್ ಒಂಚೂರು ಹಿಂದಕ್ಕೆ ಸರ್ ಓಂಕಾರ ತುಂಬ ಯಾರ್ಯಾರು ಆನೆಗೆ ಇಷ್ಟಪಡ್ತಾ ಇರೋದು ರಾಘು ಅಂದರೆ ರಾಘು ಅಂತ ಸರ್ ಟಿ ವಿನೇ ನಾವು ಕ್ಯಾಮ್ರಾ ಹೇಳ್ತೀನಿ ನಾಗೇಶ್ ಒಂಚೂರು ಇಲ್ಲ ಇನ್ನೂ ನಮ್ಗೆ ಹೇಳೋಕ್ಕಾಗಲ್ಲ ಅಣ್ಣ ಯಾವುದು ರೋಹಿತ ಏನು ಕೇಳ ಯಾರು ಸಿದ್ದಪ್ಪ ಇದು ಸಿದ್ದರಾಜ್ ಅಂತ ಹೇಳಿ ಏನೋ
ಬನ್ನಿ ಫೋನ್ ಮಾಡಿ ಸರ್. ನಾನು ವೀಕ್ ಚೆಕಿಂಗಲ್ಲಿ ಇದ್ದೀನಿ, ಬಂದು ಫೋನ್ ಮಾಡಿ ಸರ್. ಮೆತ್ತಿಗೆ ಯಶಸ್ ಮೆತ್ತಿಗೆ ಹಾಂ ಓ ಸರ್ ಆಯಿತು ಹೋಗು ಹೋಗು ಮಜಾ ಮಾಡು.
ಇಲ್ಲ ಇಲ್ಲ ಸರ್ ಇಲ್ಲ. ಏ ಬ್ರೋ ಬ್ರೋ ಸ್ವಲ್ಪ ಹಿಂದೆ ಬನ್ನಿ. ಸೈಡ್ ಬನ್ನಿ ಚೂರು ಜಾಸ್ತಿ ಯಾರು ಅನಿಸ್ತದೆ. ನಾವು ಕಾಣ್ತೀವ. ನೀವೇ ಮೇಯ್ನು. ಬರಬೇಕು. ಪೊಲೀಸ್ ಸರ್ ಸ್ವಲ್ಪ ಸೈಡು. ಸರ್ ಪೊಲೀಸ್ ಸರ್. ಆಯ್ತು, ಓಕೆ. ಎಲ್ರಿಗೂ ನಮಸ್ತೆ. ಈ ದಿನ ದಸರಾ ನಾಡ ಹಬ್ಬ 2024ರ ಅಂಗವಾಗಿ ಏನು ನಮ್ಮ ಆನೆಗಳು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮೈಸೂರಿಗೆ ಬಂದಿದ್ದಾವೆ. ಸಂಪ್ರದಾಯದಂತೆಯೇ ನಾವು ಪ್ರತಿ ವರ್ಷ ಏನು ಮಾಡ್ತೀವಿ, ತೂಕ ಪರೀಕ್ಷೆಯನ್ನು ಮಾಡ್ತೀವಿ ಸ್ಟಾರ್ಟಿಂಗಲ್ಲಿ. ಯಾಕೆ ಅಂತಂದರೆ ಅದು ದೈಹಿಕ ತಾಳ್ವಿಕೆಯನ್ನು ನಾವು ನೋಡಬೇಕಾಗಿರುತ್ತೆ. ಈಗ ಬಂದಾಗ ಹೇಗಿದ್ದು ಮತ್ತು ನಾವು ಅದನ್ನು ಹೇಗೆ ಸ್ಟ್ರೆಂತ್ ಆಗಿ ಅದನ್ನು ಬಿಲ್ಟ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಇದು ಚೆಕ್ ಮಾಡೋಕ್ಕೋಸ್ಕರ ದೈಹಿಕ ಪರೀಕ್ಷೆಯನ್ನು ಮಾಡೋಕ್ಕೋಸ್ಕರ ಫಸ್ಟು ತೂಕ ಪರೀಕ್ಷೆಯನ್ನು ಮಾಡ್ತೀವಿ. ಈ ದಿನ ನಾವು ಬೆಳಗ್ಗೆ ತೂಕ ಪರೀಕ್ಷೆ ಮಾಡಿದ್ದೀವಿ. ತೂಕ ಪರೀಕ್ಷೆಯಲ್ಲಿ ಅಭಿಮನ್ಯು ನಮಗೆ 5560 ಕೆ ಜಿ ಬಂದಿದೆ. ವರಲಕ್ಷ್ಮಿ 3495 ಕೆ ಜಿ ಬಂದಿದೆ. ಭೀಮಾ 4945 ಕೆ ಜಿ. ಏಕಲವ್ಯ ಮೊದಲೇ ಬಾರಿಗೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾನೆ. ಸೊ ಇವನಿಗೆ 4730 ಕೆ ಜಿ ವೇಟ್ ಇದೆ. ಸೊ ಲಕ್ಷ್ಮಿ 2480 ಕೆ ಜಿ ಇದೆ. ರೋಹಿತ್ 3625 ಕೆ ಜಿ. ಗೋಪಿ 4970 ಕೆ ಜಿ. ಕಂಜನ್ 4515 ಕೆ ಜಿ. ಧನಂಜಯ 5155 ಕೆ ಜಿ. ಇಷ್ಟು ವೇಟನ್ನು ಇದೆ. ಮತ್ತು ನಾವು ಕೊನೆಯದ ಇದರಲ್ಲಿ ದಸರಾ ಹತ್ತಿರ ಬಂದಾಗ ಪ್ರತಿ ತಿಂಗಳು ಎಂಡಿಗೆ ಕೂಡ ನಾವು ಇದು ತೂಕ ಪರೀಕ್ಷೆ ಮಾಡ್ತೀವಿ. ನೋಡೋಣ ಎಷ್ಟು ಜಾಸ್ತಿ ಆಗಿರುತ್ತೆ ಅಂತ. ಹೌದು, ನಾವು ಅದ್ರ ಮೇಲೆ ಅದರ ಡಯಟನ್ನು ಫಿಕ್ಸ್ ಮಾಡ್ತೀವಿ. ಸೊ ಈಗ ಸಪೋಸ್ ಕಡಿಮೆ ಇದು ವೇಟ್ ಇತ್ತು ಅಂದರೆ ಸ್ವಲ್ಪ ವೀಕ್ ಆಗಿತ್ತು ಅಂತಂದರೆ ಅದಕ್ಕೆ ನಾವು ಹೆಚ್ಚಿನ ಆದ್ಯತೆಯನ್ನು ನೀಡ್ತೀವಿ ಆಹಾರದಲ್ಲಿ. ಆದರೆ ಡಯಟ್ ಚಾರ್ಟ್ ಡಿಫ್ರೆಂಟ್ ಆಗಿರುತ್ತೆ. ಆರೋಗ್ಯ ಪರಿಸ್ಥಿತಿ ನಮ್ಮ ಡಾಕ್ಟರ್ ಚೆಕ್ ಮಾಡಿದ್ದಾರೆ. ಸೊ ಎಲ್ಲ ಇವತ್ತು ಬೆಳಗ್ಗೆನೇ ಕೂಡ ನನಗೆ ರಿಪೋರ್ಟ್ ಮಾಡಿದ್ದಾರೆ. ಎಲ್ಲ ಆರೋಗ್ಯ ಸ್ಥಿತಿ ಚೆನ್ನಾಗಿದೆ, ಯಾವುದೇ
ಯಾವುದೇ ಇದು ಇಲ್ಲ ಅಂತಲೇ ಹೇಳಿದ್ದಾರೆ. ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ತಮಗೆ ತಿಳಿಸ್ತೀವಿ ಯಾವ ಡೇಟ್ ಅಂತ ಹೇಳ್ಬಿಟ್ಟು ಆ ಡೇಟ್ ದಿನ ಕರ್ಕೊಂಡು ನಾಳೆಯಿಂದನೇ ತಾಲೀಮ್ ಸ್ಟಾರ್ಟ್ ಆಗುತ್ತೆ. ಥ್ಯಾಂಕ್ ಯು. ನಮಸ್ಕಾರ. 2024ರ ದಸರಾ ಮಹೋತ್ಸವದ ಮೊದಲನೇ ದಿನದ ತೂಕ ಪರೀಕ್ಷೆ ಚೆನ್ನಾಗಾಯಿತು. ಎಲ್ಲ ಆನೆಗಳ ಆರೋಗ್ಯ ಚೆನ್ನಾಗಿದೆ, ಚೆನ್ನಾಗಿ ಇನ್ನೂ ಮೇಂಟೈನ್ ಆಗುತ್ತೆ. ಯಾವುದೇ ಆನೆಗಳದ್ದು ಯಾವುದೇ ಥರದ ಸಮಸ್ಯೆ ಇಲ್ಲ. ದೇವಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಎಲ್ಲ ಆನೆಗಳು ಚೆನ್ನಾಗಿವೆ. ಥ್ಯಾಂಕ್ ಯು. ನಮ್ಮ ತೂಕಕ್ಕೆ ನಮ್ಮ ಜಾಗದಲ್ಲೇ ಬರ್ತದೆ. ಇದು ನಮ್ಮ ವೇಬ್ರಿಡ್ ಸ್ಟಾರ್ಟ್ ಆಗಿ 62 ವರ್ಷ ಆಯಿತು. ಮೋರ್ ದೆನ್ 50 ಇಯರ್ಸಿಂದ ನಮ್ಮ ಆನೆಗಳು ಇಲ್ಲಿಗೆ ಬಂದಾಗ ದಸರಾ ಸ್ಟಾರ್ಟ್ ಆಗಲಿಂದನೂ ಇಲ್ಲೇ ಬಂದು ತೂಕ ಹಾಕಿ ಅದ್ರ ಬಗ್ಗೆ ಹೆಲ್ತ್ ಸ್ಟೇಟಸ್ ಹೆಂಗಿದೆ ಅಂತ ವೆಯ್ಟ್ ನೋಡ್ತೀವಿ. ಇದಾದಮೇಲೆ ಅವ್ರಿಗೆ ಇಲ್ಲಿ ಒಳ್ಳೆಯ ಪುಷ್ಟಿಕರವಾದ ಆಹಾರ ಕೊಟ್ಟು ಮತ್ತು ಆನೆಗಳಿಗೆ ಪ್ರೊಸೆಷನ್ ಮುಂಚೆ ಇನ್ನೂ ಒಂದು ಸಲ ಅವರು ವೆಯ್ಟ್ ನೋಡಿ ಅದನ್ನು ಯಾವ್ಯಾವ ಆನೆ ಎಷ್ಟು ವೆಯ್ಟ್ ಗೈನ್ ಆಗಿದೆ ಏನು ಅಂತ ಒಂದು ತೂಕ ನೋಡೋದ್ರಿಂದ ಗೊತ್ತಾಗುತ್ತೆ. ನಮ್ಗೆ ಏನು ಹೆಮ್ಮೆಯ ವಿಷಯ ಅಂದರೆ ಫಸ್ಟು ಬರ್ತಾ ಇದ್ದಂಗೆ ನಮ್ಮ ಹತ್ರನೇ ಆನೆ ಬಂದು ನಾವು ತೂಕ ಹಾಕಿ ಕೊಡೋದು ನಮಗೊಂದು ಭಾರಿ ತುಂಬ ಹೆಮ್ಮೆಯ ವಿಷಯ. ಅದಕ್ಕೋಸ್ಕರ ಈ ಸಲ ನಾವು ಪ್ಲಾಟಿನಮ್ ಕ್ಲಬ್ಬಿಂದ ನಾವು ಲಯನ್ಸ್ ಕ್ಲಬ್ಬಲ್ಲಿ ನಾನು ಮೆಂಬರ್ ಆಗಿದ್ದೀನಿ. ಹಂಗಾಗಿ ಎಲ್ಲರಿಗೂ ಆನೆಗಳಿಗೂ ಒಂದು ಸ್ವಲ್ಪ ಪುಷ್ಟಿಕರವಾದ ಬಾಳೆಹಣ್ಣು ಮತ್ತು ಬೆಲ್ಲ ಇದೆಲ್ಲ ಕೊಟ್ಟು ಜನಗಳಿಗೆಲ್ಲ ಸ್ವೀಟ್ ಕೊಟ್ಟು ಒಂದು ಖುಷಿ ಎಲ್ಲ ನಾವು ಒಂದು ಭಾಗಿಯಾಗೋಣ ಅಂತ ಒಂದು ಸಂತಸದ ವಿಷಯದಲ್ಲಿ ಒಂದು ಅಪರ್ಚುನಿಟಿ. ಇದು ನಮ್ಮ ತಂದೆ ಕಾಲದಿಂದನೂ ಇದು ಆಗ್ತಾಯಿದೆ ಸರ್. ನಮ್ಮ ತಂದೆಯವರು ಸ್ಟಾರ್ಟ್ ಮಾಡಿದ್ರು 62 ವರ್ಷದ ಮುಂಚೆ ವೇಬ್ರಿಡ್ಜನ್ನು ಸ್ಟಾರ್ಟ್ ಮಾಡಿದ್ದಿಲ್ಲಿ. ಆವಾಗಿಂದನೂ ನಡ್ಕೊಂಬರ್ತಾ ಇದೆ. ಇವಾಗಲೂ ಮುಂದಕ್ಕೂ ಹಾಗೆ ನಾವು ಅದು ನೆಕ್ಸ್ಟ್ ಜನ್ರೇಷನ್ ನಾವು ಕಂಟಿನ್ಯೂ ಮಾಡಿಕೊಂಡು ನಾವು ಅದೇ ಇದೊಂದು ಸೇರಿಸ್ತಾ ಇದ್ದೀವಿ, ಮಾಡ್ಕೊಂಡು ಬರ್ತಾ ಇದ್ದೀವಿ. ಥ್ಯಾಂಕ್ ಯು. ಗಣೇಶ್ ಪ್ರಸಾದ್ ಅಂತ ಸರ್. ನಮ್ಮ ತೂಕಕ್ಕೆ ನಮ್ಮ ಜಾಗದಲ್ಲೇ ಬರ್ತದೆ. ಇದು ನಮ್ಮ ವೇಬ್ರಿಡ್ ಸ್ಟಾರ್ಟ್ ಆಗಿ 62 ವರ್ಷ ಆಯಿತು. ಮೋರ್ ದೆನ್ 50 ಇಯರ್ಸಿಂದ ನಮ್ಮ ಆನೆಗಳು ಇಲ್ಲಿಗೆ ಬಂದಾಗ ದಸರಾ ಸ್ಟಾರ್ಟ್ ಆಗಲಿಂದನೂ ಇಲ್ಲೇ ಬಂದು ತೂಕ ಹಾಕಿ ಅದ್ರ ಬಗ್ಗೆ ಹೆಲ್ತ್ ಸ್ಟೇಟಸ್ ಹೆಂಗಿದೆ ಅಂತ ವೆಯ್ಟ್ ನೋಡ್ತೀವಿ. ಇದಾದಮೇಲೆ ಅವ್ರಿಗೆ ಇಲ್ಲಿ ಒಳ್ಳೆಯ ಪುಷ್ಟಿಕರವಾದ ಆಹಾರ ಕೊಟ್ಟು ಮತ್ತು ಆನೆಗಳಿಗೆ ಪ್ರೊಸೆಷನ್ ಮುಂಚೆ ಇನ್ನೂ ಒಂದು ಸಲ ಅವರು ವೆಯ್ಟ್ ನೋಡಿ ಅದನ್ನು ಯಾವ್ಯಾವ ಆನೆ ಎಷ್ಟು ವೆಯ್ಟ್ ಗೈನ್ ಆಗಿದೆ ಏನು ಅಂತ ಒಂದು ತೂಕ ನೋಡೋದ್ರಿಂದ ಗೊತ್ತಾಗುತ್ತೆ. ನಮ್ಗೆ ಏನು ಹೆಮ್ಮೆಯ ವಿಷಯ ಅಂದರೆ ಫಸ್ಟು ಬರ್ತಾ ಇದ್ದಂಗೆ ನಮ್ಮ ಹತ್ರನೇ ಆನೆ ಬಂದು ನಾವು ತೂಕ ಹಾಕಿ ಕೊಡೋದು ನಮಗೊಂದು ಭಾರಿ ತುಂಬ ಹೆಮ್ಮೆಯ ವಿಷಯ. ಅದಕ್ಕೋಸ್ಕರ ಈ ಸಲ ನಾವು ಪ್ಲಾಟಿನಮ್ ಕ್ಲಬ್ಬಿಂದ ನಾವು ಲಯನ್ಸ್ ಕ್ಲಬ್ಬಲ್ಲಿ ನಾನು ಮೆಂಬರ್ ಆಗಿದ್ದೀನಿ. ಹಂಗಾಗಿ ಎಲ್ಲರಿಗೂ ಆನೆಗಳಿಗೂ ಒಂದು ಸ್ವಲ್ಪ ಪುಷ್ಟಿಕರವಾದ ಬಾಳೆಹಣ್ಣು ಮತ್ತು ಬೆಲ್ಲ ಇದೆಲ್ಲ ಕೊಟ್ಟು ಜನಗಳಿಗೆಲ್ಲ ಸ್ವೀಟ್ ಕೊಟ್ಟು ಒಂದು ಖುಷಿ ಎಲ್ಲ ನಾವು ಒಂದು ಭಾಗಿಯಾಗೋಣ ಅಂತ ಒಂದು ಸಂತಸದ ವಿಷಯದಲ್ಲಿ ಒಂದು ಅಪರ್ಚುನಿಟಿ. ಇದು ನಮ್ಮ ತಂದೆ ಕಾಲದಿಂದನೂ ಇದು ಆಗ್ತಾಯಿದೆ ಸರ್. ನಮ್ಮ ತಂದೆಯವರು ಸ್ಟಾರ್ಟ್ ಮಾಡಿದ್ರು 62 ವರ್ಷದ ಮುಂಚೆ ವೇಬ್ರಿಡ್ಜನ್ನು ಸ್ಟಾರ್ಟ್ ಮಾಡಿದ್ದಿಲ್ಲಿ. ಆವಾಗಿಂದನೂ ನಡ್ಕೊಂಬರ್ತಾ ಇದೆ. ಇವಾಗಲೂ ಮುಂದಕ್ಕೂ ಹಾಗೆ ನಾವು ಅದು ನೆಕ್ಸ್ಟ್ ಜನ್ರೇಷನ್ ನಾವು ಕಂಟಿನ್ಯೂ ಮಾಡಿಕೊಂಡು ನಾವು ಅದೇ ಇದೊಂದು ಸೇರಿಸ್ತಾ ಇದ್ದೀವಿ, ಮಾಡ್ಕೊಂಡು ಬರ್ತಾ ಇದ್ದೀವಿ. ಥ್ಯಾಂಕ್ ಯು. ಗಣೇಶ್ ಪ್ರಸಾದ್ ಅಂತ ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.